ರಾಜನಂತೆ ಬದುಕುವಂಥವ್ರು ಯಾರಪ್ಪ ಅಂದರೆ ಸಿಂಹರಾಶಿಯವರು. ಆದರೆ ಏನಾಗ್ತಾ ಇದೆ ಸಿಂಹರಾಶಿಯವರಿಗೆ? ಗುರುಬಲ ಬರ್ತಾ ಇದೆ ನಿಮಗೆ, ಇನ್ವೆಸ್ಟ್ಮೆಂಟ್ ಡಬಲ್ ಆಗುತ್ತೆ. 2025 ಸಿಂಹ ರಾಜನಂತೆ ಬದುಕುವಂಥವ್ರು ಯಾರಪ್ಪ ಅಂದರೆ ಸಿಂಹರಾಶಿಯವರು. ಸಂಪಾದನೆ ಇರಲಿ ಸಂಪಾದನೆ ಇಲ್ಲದೆ ಹೋಗಲಿ, ಇರುವಂಥ ಜಾಗದಲ್ಲಿ ರಾಜನಂತೆ ಬದುಕಬೇಕು, ನನ್ನಿಂದ ಬೇರೆ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಇಂಟೆನ್ಷನ್ ಇರುವಂಥವ್ರು ಸಿಂಹರಾಶಿಯವರು. ಏನಾಗ್ತಾ ಇದೆ ಸಿಂಹರಾಶಿಯವರಿಗೆ ಅಂದರೆ 2025 ಮೇವರೆಗೂ ಚೆನ್ನಾಗಿಲ್ಲ. ಆಫ್ಟರ್ ಮೇ ಗುರುಬಲ ಬರ್ತಾ ಇದೆ ನಿಮಗೆ, ನೀವು ಅಂದುಕೊಂಡಂಥ ಕೆಲಸಗಳಾಗತ್ತೆ, ಉದ್ಯೋಗದಲ್ಲಿ ಲಾಭ ಆಗುತ್ತೆ, ಪ್ರಮೋಷನ್ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಡಬಲ್ ಆಗುತ್ತೆ, ಸೈಟ್ ತಗೋತೀರಾ, ಮನೆ ತಗೋತೀರಾ, ಈ ಎಲ್ಲ ಯೋಗಗಳು, ದುಡ್ಡು ಕಾಸು ಹಣ ವ್ಯವಹಾರಗಳು ಸಿಂಹರಾಶಿಯವ್ರಿಗೆ ಚೆನ್ನಾಗಾಗ್ತಾ ಇದೆ ಮೇ 14 ಆದಮೇಲೆ. ಆದರೆ 6, 7 ಅಧಿಪತಿ ಆಗಿರುವಂಥ ಶನಿ ಅಷ್ಟಮಕ್ಕೆ ಸಂಚಾರ ಮಾಡ್ತಾ ಇರೋದು ಮಾರ್ಚ್ 29ರಿಂದ. ಅಷ್ಟಮಕ್ಕೆ ಸಂಚಾರ ಮಾಡಿದ್ರೆ ಏನಾಗುತ್ತೆ? ದುಡ್ಡು ಸಂಪಾದನೆ ಆಗ್ತಾ ಇದೆ, ಆದರೆ ಅನಾರೋಗ್ಯ ಆಗ್ತಾ ಇದೆ, ಆರೋಗ್ಯಕ್ಕೆ ಸಮಸ್ಯೆ ಆಗ್ತಾ ಇದೆ, ಆರೋಗ್ಯಕ್ಕೋಸ್ಕರ ಖರ್ಚು ಮಾಡುವಂಥ ಒಂದು ಪರಿಸ್ಥಿತಿ ಬರ್ತದೆ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂದರೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ ತಗೊಳ್ಳಿ, ಜನರಲ್ ಚೆಕಪ್ ಮಾಡಿಸಿ. ಅನಾರೋಗ್ಯ ಪೀಡಿಸುವಂಥ ವರ್ಷ, ಬಟ್ ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಆಗಿರುತ್ತೆ. ಆದರೆ ನೀವು ಮಾಡಬೇಕಾಗಿರುವಂಥದ್ದು ಏನಂದರೆ ನಿಮ್ಮ ಗ್ರಾಮ ದೇವರು ಮತ್ತು ನಿಮ್ಮ ಕುಲದೇವ್ರಿಗೆ ಹೋಗ್ಬಿಟ್ಟು ಒಂದು ಪೂಜೆ ಮಾಡಿಸ್ಕೊಂಡು ಬನ್ನಿ. ಜೊತೆಗೆ ವಿಶೇಷವಾಗಿ ಪ್ರತಿ ಭಾನುವಾರದ ದಿನ ಶಿವನ ಆರಾಧನೆಯನ್ನು ಮಾಡುವಂಥದ್ದು, ಶಿವನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಶಿವನಿಗೆ ಚಂದ್ರಕಾರಕನಾಗಿರುವಂಥ ಕಬ್ಬಿನ ಹಾಲನ್ನು ಅರ್ಪಣೆ ಮಾಡುವಂಥದ್ದು. ಅದರ ಜೊತೆಗೆ ನವಗ್ರಹ ದೇವಸ್ಥಾನದಲ್ಲಿ ನವಗ್ರಹಗಳ ಜೊತೆ ಶನೇಶ್ವರ ಸ್ವಾಮಿಗೆ ನವಧಾನ್ಯನ ಅರ್ಪಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಬಂದರೆ ಈ ದೋಷಗಳು ನಿಮಗೆ ಕಮ್ಮಿ ಆಗುತ್ತೆ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ಇಷ್ಟ ಆಗ್ತಾ ಇದೆ ಅಂದರೆ ಸಬ್ಸ್ಕ್ರೈಬ್ ಆಗೋದು, ಬೆಲ್ ಬಟನ್ ಪ್ರೆಸ್ ಮಾಡೋದು, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.